ಎಲ್ರಿಗೂ ನಮಸ್ಕಾರ. ಹರ್ಷಿ ಡೈರಿ ಫಾರ್ಮ್ಗೆ ನೀವೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗ ಹರ್ಷಿ. ಗೈಸ್, ಪಂಜಾಬಿಂದ ಟಾಪ್ ಕ್ವಾಲಿಟಿ ಹಸುಗಳು ಲೋಡಾಗಿ ಓಡ್ತಾ ಇದೆ. ನಮ್ಮ ಚಾಮರಾಜನಗರಕ್ಕೆ ಲೋಡ್ ಬಂದಿದೆ. ಸೊ ಅವ್ರದ್ದು ಸಪ್ರೇಟಾಗಿ ವೀಡಿಯೋ ಮಾಡೋಕ್ಕೆ ಅವರು ಸಪ್ರೇಟ್ ವೀಡಿಯೋ ಬೇಡ, ಹಂಗೆ ಕಳಿಸ್ಕೊಡಿ ಬ್ರದರ್ ಅಂತ ಹೇಳಿದರು. ಸೊ ಅವ್ರಿಗೆ 10 ಹಸು ಪರ್ಚೇಸ್ ಮಾಡಿದೆ. ಡೈರೆಕ್ಟ್ ಪಂಜಾಬಿಂದ ಅವ್ರ ಫಾರ್ಮಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆ ಪಂಜಾಬ್ ಹಸುಗಳು ಬೇಕು, ಟಾಪ್ ಕ್ವಾಲಿಟಿ ಹಸುಗಳು ಬೇಕು, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ. ಸೊ ಜಾಸ್ತಿ ಬಿಸಿ ಇರೋದ್ರಿಂದ ಬಿಸಿ ಇದ್ದಾಗಲೂ ಸ್ವಲ್ಪ ಟೈಮ್ ಮಾಡ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಹಸು ಲೋಡ್ ಆಗ್ತಾ ಇದೆ, ಇನ್ನೂ ಒಂದು ಲೋಡ್ ನಮ್ಮ ಫಾರ್ಮಿಗೆ ಬರ್ತಾ ಇದೆ. ಅದರಲ್ಲಿ 5 ಹಸು ಆಲ್ರೆಡಿ ಬುಕ್ ಆಗೋಗಿದೆ. ಅದ್ರದ್ದು ಸಪ್ರೇಟ್ ವೀಡಿಯೋ ಬಿಡ್ತೀನಿ. ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂತ ಬಡ ರೀತಿ ಸಪೋರ್ಟ್ ಮಾಡಿ. ಎಷ್ಟು ದೂರ ಬಂದು ಪಂಜಾಬಿಂದ ಒಂದೊಂದು ಹಸುಗಳನ್ನ ಹುಡುಕಿ ಸೆಲೆಕ್ಷನ್ ಮಾಡಿ ಅವ್ರಿಗೂ ವೀಡಿಯೋದಲ್ಲೇ ಎಲ್ಲ ಹಸುಗಳನ್ನ ತೋರಿಸಿ ಓಕೆ ಮಾಡಿ ಇವಾಗ ಅವ್ರ ಫಾರ್ಮಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಅವ್ರ ಫಾರ್ಮಿಗೆ ಹೋದ್ಮೇಲೆ ಬರೀ ಹಸುಗಳ್ದು ಮಾತ್ರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅವ್ರದ್ದು ವೀಡಿಯೋ ಬೇಡ ಅಂತ ಹೇಳಿದ್ದಾರೆ. ಆದರೂ ಹಸುಗಳ್ದು ಒಂದು ಅರ್ಧ ಹಸುಗಳ್ದು ವೀಡಿಯೋ ಮಾಡಿದ್ದೀನಿ. ಸೊ ಅಪ್ಲೋಡ್ ಮಾಡ್ತೀನಿ ನೋಡಿ. ಇನ್ನು ಅರ್ಧ ಹಸುಗಳು ಆಲ್ರೆಡಿ ಲೋಡ್ ಆಗಿತ್ತು. ಸೊ ಬಿಸಿ ಇದ್ದಿದ್ದರಿಂದ ಸ್ವಲ್ಪ ಹಂಗೇ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿದ್ದೀನಿ. ಸೊ ವೀಡಿಯೋ ಅಟ್ಯಾಚ್ ಮಾಡ್ತೀನಿ ನೋಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲೂ ಯಾರ್ಯಾರು ಫಾಲೋ ಆಗಿಲ್ಲ ದಯವಿಟ್ಟು ಫಾಲೋ ಮಾಡಿ. ಯಾರಿಗೆ ಈ ಥರ ಹಸುಗಳು ಬೇಕು, 10 ಹಸು, 20 ಹಸು, 30 ಹಸು, 50 ಹಸು, 60 ಹಸು, ಆ ಥರ ದೊಡ್ಡ ಆರ್ಡರ್ ಯಾರು ಇದ್ದರೂ ಕಾಲ್ ಮಾಡ್ಕೊಬೋದು. ಈಗ ನೆಕ್ಸ್ಟ್ 100 ಹಸುಗಳು ಹೋಗ್ತಾ ಇದ್ದಾವೆ. ತಮಿಳ್ನಾಡಿಗೆ 100 ಹಸುಗಳು ಕಳಿಸ್ಕೊಡ್ತಾ ಇದ್ದೀವಿ. ಅದು ವೀಡಿಯೋ ಇಲ್ಲ, ಡೈರೆಕ್ಟ್ ಅವ್ರ ಫಾರ್ಮಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಯಾರದೇ 10 ಹಸುಯಿಂದ ಹಿಡಿದು 100 ಹಸು, 150 ಹಸು, ಆ ಥರ ಯಾರದೇ ಆರ್ಡರ್ ಇದ್ರೂ ದೊಡ್ಡ ಆರ್ಡ್ರೂ ಸಿಗುತ್ತೆ. ಆರಾಮಾಗಿ ಕಳಿಸ್ಕೊಡ್ತೀವಿ. ಪಂಜಾಬಿಂದ ಮಾತ್ರ ಹಸುಗಳು ಮಾತ್ರ ಅವೈಲೇಬಲ್ ಇರೋದು. ಪಂಜಾಬ್ ಹಸುಗಳು ಬಿಟ್ಟು ಲೋಕಲ್ ಹಸುಗಳು ಯಾವುದು ಅವೈಲೇಬಲ್ ಇರೋಲ್ಲ. ಪಂಜಾಬ್ ಹಸುಗಳು ಬ್ರೀಡ್ ಹಸುಗಳು ಮಾತ್ರ ಅವೈಲೇಬಲ್ ಇರುತ್ತೆ. ಸೊ ಎಲ್ಲ ವೀಡಿಯೋ ಅಟ್ಯಾಚ್ ಮಾಡ್ತೀನಿ. ಈಗ ಲೋಡ್ ಆಗಿರೋ ಹಸುಗಳದ್ದು ಅರ್ಧ ಹಸುಗಳದ್ದು ವೀಡಿಯೋ ಇದೆ, ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಹಸುಗಳು ಯಾವ ಥರ ಇದ್ದಾವೆ, ಈ ಥರ ಕ್ವಾಲಿಟಿ ಒಳ್ಳೊಳ್ಳೆ ಹಸುಗಳು ಒಳ್ಳೆ ಪ್ರೈಸಿಂಗಲ್ಲಿ ತಲುಪಿಸ್ಕೊಡ್ತಾ ಇದ್ದೀನಿ. ಯಾರಿಗೆ ಹಸುಗಳು ಹರ್ಷಿ ಡೈರಿ ಫಾರ್ಮಲ್ಲಿ ತೊಗೊಬೇಕು, ಒಳ್ಳೆ ಕ್ವಾಲಿಟಿ ಹಸುಗಳು ತೊಗೊಬೇಕು, ಬ್ರೀಡ್ ಹಸುಗಳು ತೊಗೊಬೇಕು, ಬ್ರೀಡ್ ಡೆವಲಪ್ ಮಾಡಬೇಕು, ನಾನು ಒಳ್ಳೆ ಬ್ರೀಡ್ ಹಸುಗಳು ಮಾತ್ರ ಕಟ್ಟಬೇಕು ನಾನು ಅನ್ನೋರು ಮಾಡಿ. ಮತ್ತು ಮಹಾರಾಷ್ಟ್ರಕ್ಕೆ ಒಂದು ಹಸು ಒಂದು ಲೋಡ್ ಹೋಗ್ತಾಯಿದೆ. ಸೇಮ್ ಇದೇ ಥರದ ಗಾಡಿ ಲೋಡಾಗಿ ಹೋಗ್ತಾ ಇದೆ. ಆಲ್ರೆಡಿ ಇದಾದಮೇಲೆ ಇದೇನು ಗಾಡಿ ಓಡ್ತಾ ಇದೆ ಚಾಮರಾಜನಗರದ, ಇದು ಇವತ್ತು ಲೋಡ್ ಆಗ್ತಿರೋದು. ಮಹಾರಾಷ್ಟ್ರದ್ದು ನೆನ್ನೆನೇ ಲೋಡ್ ಆಗಿದೆ. ಸೊ ಯಾರಿಗೆ ಈ ಥರ ಕ್ವಾಲಿಟಿ ಹಸುಗಳು ಬೇಕು ಬರ್ರಿ. ಇನ್ನು ನೆನ್ನೆ ಮಹಾರಾಷ್ಟ್ರಕ್ಕೆ ಲೋಡ್ ಆಗಿದೆ, ಇವತ್ತು ಕರ್ನಾಟಕ ನಮ್ಮ ಚಾಮರಾಜನಗರಕ್ಕೆ ಹೋಗ್ತಾ ಇದೆ. ಆಲ್ ಓವರ್ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ನಮ್ಮ ಕೇರಳ, ತಮಿಳ್ನಾಡು, ಆಂಧ್ರ ಎಲ್ಲ ಕಡೆ ಹಸುಗಳು ಹೋಗ್ತಾ ಇರ್ತವೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಕಾಲ್ ಮಾಡ್ಕೊಳ್ಳಿ ಗೈಸ್. ವಿಡಿಯೋ ನೋಡ್ಕೊಂಬನ್ನಿ. ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್. ನೋಡಿ ಗೈಸ್, ಎಲ್ಲ ಹಸುಗಳು ಲೋಡ್ ಆಗಿ ಯಾವ ಥರ ಇರ್ತವೆ ಟ್ರಕ್ಕಲ್ಲಿ ನೋಡಿ. ಫುಲ್ಲು ಟ್ರಕ್ ಲೋಡ್ ಆಗಿದೆ. ಮಹಾರಾಷ್ಟ್ರಕ್ಕೆ ಒಂದು ಲೋಡ್ ಆಗಿದೆ ನಿನ್ನೆ. ಇವತ್ತು ಚಾಮರಾಜನಗರಕ್ಕೆ ಹೋಗ್ತಿರೋದು ನೋಡಿ. ಅಷ್ಟು ಫ್ರೀಯಾಗಿ ಆರಾಮಾಗಿ 10 ಹಸುಗಳು ಟ್ರಾನ್ಸ್ಪೋರ್ಟೇಷನ್ ಹೋಗ್ತಿದೆ. ಡೈರೆಕ್ಟ್ ಚಾಮರಾಜನಗರ ಡೈರೆಕ್ಟ್ ಫಾರ್ಮರಿಗೆ ಹೋಗ್ತಿರೋದು. ಯಾರಿಗೆ ಈ ಥರ ಹಸುಗಳು ಬೇಕು ಸೇಫಾಗಿ ಡೆಲಿವರಿ ಮಾಡ್ಕೊಡ್ತೀವಿ. ಇಂಟ್ರೆಸ್ಟ್ ಇದ್ದವ್ರು ಬೇಗ ಸ್ಕ್ರೀನ್ ಮೇಲೆ ಕಾಣ್ತೀವಿ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದು ಹಸುಗಳು ತೋರಿಸ್ತೀನಿ ಹೋಗಿರೋದು. ಇಷ್ಟು ನೋಡಿ, ಇದು ಆಲ್ರೆಡಿ 40 ಲೀಟರ್ ಕೊಟ್ಟಿರುವಂಥ ಸೆಕೆಂಡ್ ಲ್ಯಾಕ್ಟೇಷನ್ ಹಸು. ಯಾವ ಥರ ಇದೆ ಕ್ವಾಲಿಟಿ ನೋಡಿ ಗೈಸ್. ಇದು ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ವೀಡಿಯೋ ಬಿಟ್ಟಿರೋದು. ಸೊ ಎಲ್ಲ ಥರ ಹಸುಗಳಿದೆ ನೋಡಿ. CRI ಮೆಸ್ಸಿ ಇದೆ, ABS ಬ್ರೂಟ್ ಇದೆ, ಡೆನ್ಮಾರ್ಕ್ ಹಸು ಇದು ನಮ್ಮದೊಂದಿದೆ. ಇದರಲ್ಲಿ ಏರ್ಶೈರ್ ಒಂದಿದೆ, ಮತ್ತು ABS ಜುಪಿಟರ್ ಒಂದಿದೆ. ತುಂಬ ಟಾಪ್ ಕ್ವಾಲಿಟಿ ಹಸುಗಳು. ABS ಬ್ರೂಟ್ಗಳು 3 ಇದೆ. ABS ಬ್ರೂಟು ಮತ್ತು ಇನ್ನೊಂದು ABS ಬ್ರೂಟ್ ಕ್ರಾಸಲ್ಲಿ ಒಂದಿದೆ. ತುಂಬ ಕ್ವಾಲಿಟಿ ಹಸುಗಳು ಹೋಗ್ತಾ ಇರೋದು. ಸೊ ಒಂದೊಂದೇ ಹಸುಗಳು ತೋರಿಸ್ತಾ ಹೋಗ್ತೀನಿ ಲೋಡ್ ಆಗ್ತಿರೋದು. ಸ್ವಲ್ಪ ಫುಲ್ಲು ನೀಟಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ಅವ್ರ ಫಾರ್ಮಿಗೆ ಹೋದಾಗ ರೀಚ್ ಆದಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಹಸುಗಳು ಯಾವ ಥರ ಇರ್ತಾವೆ ಟ್ರಕ್ಕಲ್ಲಿ, ಯಾವ ಥರ ಸೇಫಾಗಿ ನಾವು ಲೋಡ್ ಮಾಡಿ ಹಸುಗಳು ತಲುಪಿಸ್ಕೊಡ್ತಾ ಇದೀವಿ. ನೀವೇ ನೋಡಿ ಗೈಸ್. ಇದು ಬಂದುಬಿಟ್ಟು CRI ಮೆಸ್ಸಿ ಸೆಕೆಂಡ್ ಲ್ಯಾಕ್ಟೇಷನು 1 ತಿಂಗಳು ಟೈಮ್ ಇದೆ. ಇದು ಕ್ವಾಲಿಟಿ ನೋಡಿ ಗೈಸ್. ನಿಮಗೆ ಯಾರ್ಯಾರು ಪಂಜಾಬಲ್ಲಿ ಪಂಜಾಬ್ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇರ್ತೀರಾ, ಈ ಥರ ಕ್ವಾಲಿಟಿ ಹಸುಗಳು ಬೇಕು ಅಂತ. ಸೊ ಅದೇ ಥರದ ಅದಕ್ಕಿಂತ ಚೆನ್ನಾಗಿರೋ ಕ್ವಾಲಿಟಿ ಹಸುಗಳು ಏನು ಒಂದು ಅಂದರೆ ಅಡ್ಡರ್ ಇನ್ನೂ ಟೈಮ್ ಇದೆ. ಇಲ್ಲಿ ಅಡ್ಡರ್ ಮಾಡಿ ರೆಡಿ ಮಾಡಿ ತೋರಿಸ್ತಾರೆ. ಇನ್ನು ಇಲ್ಲಿ ಅಡ್ಡರ್ ರೆಡಿ ಮಾಡೋಕ್ಕೆ ಇನ್ನೂ ಟೈಮ್ ಇದೆ ನೋಡಿ. ಇದು ಯಾವ ಥರ ಇದೆ ಕ್ವಾಲಿಟಿ, ಹೈಟು, ವೆಯ್ಟು, ತೂಕ ಸೈಜ್ ನೋಡಿ. ABS ಬ್ರೂಟ್ ಬರುತ್ತೆ. ಸೆಕೆಂಡ್ ಲ್ಯಾಕ್ಟೇಷನ್, ಒರಿಜಿನಲ್ ಸೆಕೆಂಡ್ ಲ್ಯಾಕ್ಟೇಷನ್ ಗೈಸ್. ಸುಮ್ಮನೆ ಹೇಳ್ಬೋದು 3ನೇ ಸೂಲ್ ಹಸು, 4ನೇ ಸೂಲ್ ಹಸು, 2ನೇ ಸೂಲ್ ಅಂತಾರೆ ನೋಡಿ. ಯಾವ ಥರ ಇದೆ ಹಸುಗಳು. ಏರ್ಶೈರ್ ಇದನ್ನೂ 60 ಇದು ಅಷ್ಟೇ ಸೆಕೆಂಡ್ ಲ್ಯಾಕ್ಟೇಷನಿಗೆ ಗಬ್ಬಾಗಿರೋದು ನೋಡಿ. ಕ್ವಾಲಿಟಿ ಯಾವ ಥರ ಇದೆ ಅಂತ. ಇವ್ರ ಕಸ್ಟಮರ್ ರಿಕ್ವೈರ್ಮೆಂಟ್ ಬಂದುಬಿಟ್ಟು 5 ಮಂತ್ ಪ್ರೆಗ್ನೆಂಟ್, 6 ಮಂತ್ ಪ್ರೆಗ್ನೆಂಟು, 8 ಮಂತು, 7 ಮಂತು ಈ ಥರ ಮಿಕ್ಸಲ್ಲಿ ಕೊಟ್ಟಿದ್ದು. ಇದು ನೋಡಿ ABS ಜುಪಿಟರು. ಕ್ವಾಲಿಟಿ ಬ್ರೀಡು ನೀವೇ ನೋಡ್ತಾ ಇದ್ದೀರಿ ಗೈಸ್ ಯಾವ ಥರ ಇದೆ ಅಂತ. ಈ ಥರ ಕ್ವಾಲಿಟಿ ಬ್ರೀಡ್ ಹಸುಗಳು ಯಾರಿಗೆ ಬೇಕು ಬೇಗ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನೋಡಿ. ಎಲ್ಲ ಹಸುಗಳು ಲೋಡ್ ಆಗಿದೆ, ಎಲ್ಲ ಹಸುಗಳು ಲೋಡ್ ಆಗಿ ಹೋಗ್ತಾ ಇರೋದು. ಇದು ನೋಡಿ ಗೈಸ್ ಪಡ್ಡೆ. ಇದು ಫಸ್ಟ್ ಲ್ಯಾಕ್ಟೇಷನ್ ಪಡ್ಡೆ, ಜಸ್ಟ್ 2 ಇರೋದು. 2 ಯಾವ ಹೈಟು ಯಾವ ವೆಯ್ಟಲ್ಲಿ ಇದೆ ನೋಡಿ. ABS ಬ್ರೂಟು 2 ಟೀತ್ ಪಡ್ಡೆ. ಹೈಟ್ ನೋಡಿ, ಕ್ವಾಲಿಟಿ ನೋಡಿ, ಫೇಸ್ ಕ್ವಾಲಿಟಿ, ಟಾಪ್ ಲೈನು, ಅಡರ್ ಸ್ಕೋರು, ಲೆಗ್ ಸ್ಕೋರು ತುಂಬ ಚೆನ್ನಾಗಿದೆ. ಸೈಡ್ ಫ್ರೇಮ್ ನೋಡಿ ಹಸುದು ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಈ ಹಸು ಬಂದುಬಿಟ್ಟು ಡೆನ್ಮಾರ್ಕ್ 50062 ಬರುತ್ತೆ. ಇದು ABS ಸ್ಪೈಕ್ಸ್ ಎಕ್ಸಿಟ್ ಆಗಿದೆ. ವಿತ್ ಸ್ಟ್ರಾ ಕೊಟ್ಟಿದ್ದೀನಿ ರೈತರಿಗೆ. ಯಾರು ಪರ್ಚೇಸ್ ಮಾಡಿದ್ದಾರೆ ಅವರಿಗೆ ವಿತ್ ಸ್ಟ್ರಾ ಕೊಟ್ಟಿದ್ದೀನಿ. ಫಸ್ಟ್ ಲ್ಯಾಕ್ಟೇಷನ್ ವೀಡಿಯೋನು ಹಾಕ್ತೀನಿ ನೋಡಿ. ಫಸ್ಟ್ ಲ್ಯಾಕ್ಟೇಷನಲ್ಲಿ 34-35 ಲೀಟರ್ಸ್ ಹಾಲು ಕೊಟ್ಟಿದೆ. ಈಗ ಸೆಕೆಂಡ್ ಲ್ಯಾಕ್ಟೇಷನು, ಒರಿಜಿನಲ್ ಸೆಕೆಂಡ್ ಲ್ಯಾಕ್ಟೇಷನು 60 ಈಗ ಬಿದ್ದಿದೆ. ಯಾವ ಥರ ಇದೆ ನೋಡಿ. ಫಸ್ಟ್ ಲ್ಯಾಕ್ಟೇಷನ್ ವೀಡಿಯೋ ಅಟ್ಯಾಚ್ ಮಾಡ್ತೀನಿ ನೋಡಿ. ಫಸ್ಟ್ ಲ್ಯಾಕ್ಟೇಷನ್ದು ಯಾವ ಥರ ಅಡರ್ ಮಾಡಿದೆ, ಅಡರ್ ಸಿಸ್ಟಮ್, ಅಡರ್ ಅಟ್ಯಾಚ್ಮೆಂಟ್ ನೋಡಿ ಗೈಸ್ ಯಾವ ಥರ ಇದೆ ಅಂತ. ಈ ಥರ ಕ್ವಾಲಿಟಿ ಹಸುಗಳು ಕಟ್ಟಿ. ಬ್ರೀಡು ನೀವೇ ನೋಡ್ತಾ ಇದ್ದೀರಾ ಕಣ್ಮುಂದೆ ಇದೆ. ಕ್ವಾಲಿಟಿ ನೋಡಿ, ಅಡ್ಡರ್ ನೋಡಿ, ಅಡ್ಡರ್ ಸಿಸ್ಟಮ್ ಯಾವ ಥರ ಇದೆ ಅಂತ.
ಈ ಥರ ಹಸುಗಳು ಬೇಕಿದ್ದವರು ದೊಡ್ಡ ದೊಡ್ಡ ಹಸುಗಳು ಸಿಗ್ತವೆ. 25 ಲೀಟ್ರಿಂದ ಹಿಡಿದು 65 ಲೀಟ್ರ್ ಹಾಲು ಕರೆಯುವಂಥದ್ದು ಹಸುಗಳು ಸಿಗ್ತವೆ. ನೋಡಿ ಯಾವ ಥರ ಇದೆ, ಅದೇ ಹಸು ಫಸ್ಟ್ ಲ್ಯಾಕ್ಟೇಷನ್ ವಿಡಿಯೋ ಯಾವ ಥರ ಇದೆ ಅಂತ. ಮಿಲ್ಕಿಂಗ್ ವೇನ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ತೊಟ್ಟೆಲ್ಲ ಚೆಕ್ಕಾಗಿ ಹಸುಗಳು ರೈತರ ಮನೆಗೆ ತಲುಪಿಸ್ತಾರೆ ಅದು ಗೈಸ್. ವಿಡಿಯೋ ನೋಡಿಕೊಂಡು ನನ್ನ ಮೇಲಿರೋ ನಂಬಿಕೆಗೆ ಹಸು ಪರ್ಚೇಸ್ ಮಾಡ್ತಾ ಇದ್ದಾರೆ. ನೋಡಿ ಇದು ನೋಡಿ ಕ್ವಾಲಿಟಿ ನೋಡಿ ಗೈಸ್. ಇದು ನಾನು ಏನು ಹೇಳಿದೆ, ABS ಬ್ರೂಟಲ್ಲಿ ಸ್ವಲ್ಪ ಕ್ರಾಸ್ ಬ್ರೀಡ್ ಅಂತ. ಇದು ABS ಬ್ರೂಟ್ ಬರುತ್ತೆ. ABS ಬ್ರೂಟಲ್ಲಿ ಒಂದು 20% ಕ್ರಾಸ್ ಬರುತ್ತೆ ಗೈಸ್. ಇದು ಕ್ವಾಲಿಟಿ ನೀವೇ ನೋಡಿ. ಮಿಲ್ಕಿಂಗ್ ವೇನ್ಸ್ ನೋಡಿ ತುಂಬ ಚೆನ್ನಾಗಿದೆ. 6 ಮಂತ್ ಪ್ರೆಗ್ನೆಂಟ್ ಗೈಸ್. ಇದು ಹಾಲು 12 ಲೀಟ್ರ್ ಹಾಲು ರೆಡಿ ಇದೆ. ಈಗ ನಿಲ್ಲಿಸಿದ್ದಾರೆ 12 ಲೀಟ್ರ್ ಹಾಲು. ಈಗ ಡ್ರೈ ಮಾಡಿ ಹಸು ತೊಗೊಂಡೋಗ್ತಿರೋದು. ಮಿಲ್ಕಿಂಗ್ ವೇನ್ಸ್ ನೋಡಿ ಲೈವ್ ಆಗಿ ಹಸು ನೋಡಿದ್ರೆ ತುಂಬ ಚೆನ್ನಾಗಿದೆ ಗೈಸ್. ಈ ಸತಿ 30 ಹಸುಗಳು ಬರ್ತಿರೋದ್ರಲ್ಲಿ ಆಲ್ರೆಡಿ 25 ಹಸುಗಳು ಬುಕ್ಕ ಹೋಗಿದೆ. ಬರೀ 5 ಹಸುಗಳು ಮಾತ್ರ ಅವೈಲೇಬಲ್ ಇರೋದು. ಯಾರಿಗೆ 5 ಹಸು ಬೇಕು ಇಮಿಡಿಯೇಟ್ ಕಾಲ್ ಮಾಡ್ಕೊಳ್ಳಿ, ವಾಟ್ಸಪ್ ಮಾಡಿ ನಾನು ವಿಡಿಯೋ ಶೇರ್ ಮಾಡ್ತೀನಿ. ಇದು ನೋಡಿ ಗೈಸ್, ಇದು ಡೆನ್ಮಾರ್ಕು ಪಡ್ಡೆ, ಫಸ್ಟ್ ಲ್ಯಾಕ್ಟೇಷನ್ ಪಡ್ಡೆ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ. 4 ಟೀತಲ್ಲಿದೆ, 4 ಕಲ್ಲಲ್ಲಿದೆ ಪಡ್ಡೆ. ತುಂಬ ಕ್ವಾಲಿಟಿ ಆಗಿದೆ. ಡೆನ್ಮಾರ್ಕಲ್ಲಿ ಬರುತ್ತೆ ಗೈಸ್ ಇದು ಪಡ್ಡೆ. ಡೆನ್ಮಾರ್ಕು 40116 ಬರುತ್ತೆ. ಫಸ್ಟ್ ಲ್ಯಾಕ್ಟೇಷನ್ ಪಡ್ಡೆ. ಕರು ಹಾಕೋದಕ್ಕೆ 2 ಮಂತ್ಸ್ ಟೈಮ್ ಇದೆ, 2 ತಿಂಗಳು ಟೈಮ್ ಇದೆ. ಎಲ್ಲ ಥರದ ಹಸುಗಳು ಹೋಗ್ತಾಯಿದೆ ಅವ್ರಿಗೆ. ಫಸ್ಟ್ ಲ್ಯಾಕ್ಟೇಷನ್ ಹಸುಗಳು 2 ಹೋಗ್ತಾ ಇದೆ. ಸೆಕೆಂಡ್ ಲ್ಯಾಕ್ಟೇಷನ್ ಹಸುಗಳು ಮಿಕ್ಕಿದ್ದು 8 ಹಸುಗಳು ಸೆಕೆಂಡ್ ಲ್ಯಾಕ್ಟೇಷನ್ ಅಂತ ಹೋಗ್ತಾ ಇದೆ. ಹೈ ಮಿಲ್ಕರ್ಸೇ ಹೋಗ್ತಾ ಇದೆ ಗೈಸ್. ಆಲ್ಮೋಸ್ಟ್ ಅವರಿಗೆ 40 ಲೀಟ್ರ್ ಕರೆದಿರೋದು ಇದೆ, 35 ಲೀಟ್ರ್ ಕರೆದಿರೋದು ಇದೆ, 30 ಲೀಟ್ರ್ ಕರೆದಿರೋದಿದೆ, 28 ಲೀಟ್ರ್ ಕರೆದಿರೋದಿದೆ. ಪಡ್ಡೆಗಳು ಇದೆ. ಆಲ್ಮೋಸ್ಟ್ ಎಲ್ಲ ಥರದ ಹಸುಗಳು ಮಿಕ್ಸಲ್ಲಿ ಹೋಗ್ತಿರೋದು. ಅವ್ರ ಫಾರ್ಮ್ಗೆ ಹೋದಾಗ ಇನ್ನೊಂದ್ಸತಿ ನಾನು ಎಲ್ಲ ಹಸುಗಳದ್ದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಗೈಸ್, ಯಾವ ಥರ ಇದೆ ಹಸುಗಳು ಅಂತ. ನೋಡಿ ಅಶ್ಟಿ ಡೈರಿ ಫಾರ್ಮಲ್ಲಿ ಈ ಥರ ಹಸುಗಳು ಅವೈಲೇಬಲ್ ಇರ್ತವೆ. ಕ್ವಾಲಿಟಿ ನೀವೇ ನೋಡ್ತಾ ಇದ್ದೀರಾ ಗೈಸ್. ಪಂಜಾಬ್ ವೀಡಿಯೋಸ್ ನೋಡ್ತಾ ಇರ್ತೀರಾ, ಒಳ್ಳೊಳ್ಳೆ ಹಸುಗಳು, ಇಂಥ ಹಸುಗಳು ತೊಗೊಬೇಕು ಅಂತ. ಸೊ ನೋಡಿ ಅದಕ್ಕಿಂತಲೂ ಟಾಪ್ ಕ್ವಾಲಿಟಿ ಹಸುಗಳು. ಅಡ್ಡರು ಇಲ್ಲಿ ಗಂಟ ಬರೋಷ್ಟೊತ್ತಿಗೆ ರೆಡಿ ಆಗಿರೋ ಹಸುಗಳು ತಂದರೆ ಪ್ರಾಬ್ಲಮ್ ಆಗುತ್ತೆ. ಮಿನಿಮಮ್ ಅಂದರೂ 1 ಮಂತ್ ಟೈಮಿಂದ ಹಸುಗಳು ಸಿಗ್ತವೆ. ಸೊ ಹಂಗಾಗಿ ಈ ಥರ ಹಸುಗಳು ನೀವು ನೋಡ್ತಾ ಇದ್ದೀರಾ. ಫುಲ್ ಅಡ್ಡಾರ್ ಮಾಡಿದ್ರೆ ಅಡ್ಡಾರ್ ಸಿಸ್ಟಮ್, ಅಡ್ಡಾರ್ ಅಟ್ಯಾಚ್ಮೆಂಟ್ ಯಾವ ಥರ ಬರುತ್ತೆ ಅಂತ ನಿಮಗೆ ಗೊತ್ತು. ಕ್ವಾಲಿಟಿ ನೀವೇ ನೋಡ್ತಾ ಇದ್ದೀರಾ ಗೈಸ್. ಕ್ವಾಲಿಟಿ ಬ್ರೀಡ್ ಹಸುಗಳು ಯಾವ ಥರ ಇದೆ ಅಂತ. ಇದು ನೋಡಿ ಹೆವಿ ಸೈಜ್ ಗೈಸ್. ಇದು ಫುಲ್ ಹೈಟ್ ಚೆಕ್ ಮಾಡಿಸ್ತೀನಿ ನೋಡಿ. ನಮ್ಮ ಅಪ್ಪನ ಪಕ್ಕದಲ್ಲಿ ನಿಲ್ಸಿ ಚೆಕ್ ಮಾಡಿಸ್ತೀನಿ. ಕ್ವಾಲಿಟಿ ನೋಡಿ, ಅಡ್ಡಾರ್ ನೋಡಿ, ಫುಲ್ ಕಾಂಪ್ಯಾಕ್ಟ್ ಅಡ್ಡಾರ್ ಬರುತ್ತೆ ಗೈಸ್. ಫುಲ್ ಅಂದರೆ ಫುಲ್ ಕಾಂಪ್ಯಾಕ್ಟ್ ಅಡ್ಡಾರ್ ಬರುತ್ತೆ. ಒರಿಜಿನಲ್ 60. ಸುಮ್ಮನೆ ಹೇಳ್ತಾರೆ ಸೆಕೆಂಡ್ ಲ್ಯಾಕ್ಟೇಷನ್ನು, ಯಾವುದೋ 3ನೇ ಸುಲ್ 4ನೇ ಸುಲ್ ಆಗಿರೋದು ಸೆಕೆಂಡ್ ಲ್ಯಾಕ್ಟೇಷನ್ ಅಂತಾರೆ. ನೋಡಿ ಒರಿಜಿನಲ್ ಸೆಕೆಂಡ್ ಲ್ಯಾಕ್ಟೇಷನ್ನು. ಕ್ವಾಲಿಟಿ ಹೈಟು ಲೈವಲ್ಲಿ ನೋಡಿದವ್ರಿಗೆ ಗೊತ್ತಾಗುತ್ತೆ ಗೈಸ್. ನನ್ನ ಭುಜದಕ್ಕಿಂತನೂ ಮೇಲಿದೆ ಹೈಟು. ನನ್ನ ಅದ್ರ ಏನು ಟಾಪ್ ಲೈನ್ ಇದೆ, ಆ ಟಾಪ್ ಲೈನ್ ನನ್ನ ಭುಜದಕ್ಕಿಂತ ಹೈಟಲ್ಲಿ, ನನಗಿನ್ನ ಹೈಟಲ್ಲಿದೆ. ಈ ಥರ ಹಸುಗಳು ಕಟ್ಟಬೇಕು. ಇದು ನೋಡಿ ಮಿಲ್ಕಿಂಗ್ ವೇನ್ಸ್ ಯಾವ ಥರ ಇದೆ ಅಂತ. ಆಲ್ರೆಡಿ ಇದು 40 ಲೀಟರ್ಸ್ ಕರೆದಿರೋ ಹಸು ಗೈಸ್. ಇದು 40 ಲೀಟರ್ಸ್ ಕರೆದಿರೋ ಹಸು. ಎಲ್ಲ ಹಸುಗಳು ಅವರಿಗೆ ಹಾಲು ಕಮ್ಮಿ ಹೇಳೇ ಕೊಡ್ತಾರೆ. ಯಾಕೆ ಅಂದರೆ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಥರ ಮೇಂಟೈನ್ ಮಾಡ್ತಾರೋ ಅದೇ ಥರ ಹಾಲು ಬರ್ತವೆ. ನಾವು ಯಾವ ಥರ ಕೊಡ್ತೀವಿ ಅದೇ ಥರ ಅದು ಕೊಡುತ್ತೆ. ಸೊ ಮೇಂಟೆನೆನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ ಈ ಥರ ಕ್ವಾಲಿಟಿ ಹಸುಗಳು ಬೇಕು, ಎನಿ ಟೈಮ್ ಅರ್ಷಿ ಡೈರಿ ಫಾರ್ಮಲ್ಲಿ ಅವೈಲೇಬಲ್ ಇರುತ್ತೆ. ಹೈಟ್ ನೋಡಿ ಗೈಸ್, ನಮ್ಮ ಅಪ್ಪ ಆ ಕಡೆ ಬಂದಿದ್ದಾರೆ. ಹೈಟ್ ನೋಡಿ, ಆಲ್ಮೋಸ್ಟ್ ತಲೆ ಹತ್ರ ಹೆಚ್ಚು ಕಮ್ಮಿ ಕುತ್ತಿಗೆ ತನಕ ಹಸು ಬರುತ್ತೆ ಹೈಟು. ಈ ಹಸುನು ಹೈಟಲ್ಲಿದೆ. ದೊಡ್ಡ ಹಸು ಪಕ್ಕದಲ್ಲಿ ಇರೋದಕ್ಕೆ ಆ ಹಸು ನಿಮಗೆ ಅಷ್ಟು ಹೈಟಾಗಿ ಕಾಣಿಸ್ತಿಲ್ಲ. ಸೊ ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾವ ಥರ ಹಸುಗಳು ಬೇಕು ಕಮೆಂಟ್ ಮಾಡಿ ಗೈಸ್, ಯಾವ ಥರ ಹಸುಗಳು ಬೇಕು ಅಂತ. ಸೊ ಈ ಸತಿ ಏನು ಚಾಮರಾಜನಗರ ಏನು ಹಸು ಹೋಗ್ತಾ ಇದೆ, ಈ ಹಸುಗಳು ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಹಸುಗಳು ಚೆನ್ನಾಗಿದ್ದಾವೆ ಬ್ರದರ್ ಅಂತ. ಬ್ರೀಡ್ ಇಲ್ಲ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ, ಬ್ರೀಡ್ ಇಲ್ಲ ಅಂತಲೇ ಕಮೆಂಟ್ ಮಾಡಿ ಗೈಸ್. ಯಾಕೆ ಅಂದರೆ ನೀವು ಮಾಡೋ ಕಮೆಂಟು ಬೇರೆ ಇನ್ನೊಬ್ಬರು ರೈತರು ನೋಡಿದ್ರು ಅವ್ರಿಗೆ ಗೊತ್ತಾಗಬೇಕು ಬ್ರೀಡ್ ಹಸುಗಳು ಸಿಕ್ಕುತ್ತಾ, ಬ್ರೀಡ್ ಹಸುಗಳು ಸಿಕ್ಕಲ್ವಾ ಇಲ್ಲಿ ಅಂತ. ಸೊ ಬ್ರೀಡ್ ಹಸು ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಪಂಜಾಬ್ ಹಸುಗಳು ಗೈಸ್, ಲೋಕಲ್ ಹಸುಗಳು ಸಿಕ್ಕಲ್ಲ. ಸೊ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂಥ ರೈತರಿಗೆ ಸಪೋರ್ಟ್ ಮಾಡಿ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.